ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾವಿವತ್ತು ಬಹಳ ಟೇಸ್ಟಿ ಮತ್ತು ಈಸಿಯಾಗಿ ಮಾಡಬಹುದಾದ ಟೊಮ್ಯಾಟೊ ರೈಸ್ ನ ಮಾಡಿದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಪಾತ್ರೆಗೆ ನೀರು ಹಾಕಿ ಕುದಿ ಬಂದ್ಮೇಲೆ 2 ಟೊಮ್ಯಾಟೊ, 4 ಒಣಮೆಣಸು, 4 ಎಸಳು ಬೆಳ್ಳುಳ್ಳಿ ಹಾಕಿ ಅದನ್ನ ಬಾಯ್ಲ್ ಮಾಡೋದಕ್ಕೆ ಬಿಡ್ಬೇಕು. ಅದು ಕುದಿ ಬಂದಾದ ನಂತರ ಟೊಮ್ಯಾಟೊ ಸಿಪ್ಪೆ ಬಿಟ್ಕೊಳ್ತಾ ಬರುತ್ತೆ. ಅದಾದ್ಮೇಲೆ ಅದನ್ನ ಮಿಕ್ಸರ್ ಗ್ರೈಂಡ್ಗೆ ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಅದಾದ್ಮೇಲೆ 1 ಚಕ್ಕೆ, 2 ಏಲಕ್ಕಿ ಅಥವಾ ಲವಂಗ ಹಾಕಿ ಅದನ್ನ ಮಿಕ್ಸಿ ಮಾಡ್ಕೋಬೇಕು. ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಜೊತೆಗೆ ತುಪ್ಪವನ್ನು ಸಹ ಹಾಕೊಂಡಿದ್ದೀನಿ. ತುಪ್ಪ ಹಾಕೊಂಡ ನಂತರ 2 ಪಲಾವ್ ಎಲೆನ ನಾನು ಹಾಕೊಂಡಿದ್ದೀನಿ. ಪಲಾವ್ ಎಲೆ ಆದ್ಮೇಲೆ 4 ಹಸಿಮೆಣಸನ್ನ ಹಾಕೊಂಡಿದ್ದೀನಿ. ಹಸಿಮೆಣಸು ಆದ್ಮೇಲೆ ಅದಕ್ಕೆ 4 ಈರುಳ್ಳಿ, ಅದಾದ್ಮೇಲೆ ಕಸೂರಿ ಮೆಥಿನ ಹಾಕೊಂಡಿದ್ದೀನಿ. ಅದನ್ನೆಲ್ಲ ನಾವು ಒಮ್ಮೆ ಫ್ರೈ ಮಾಡ್ತಾನೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾವು ಅರ್ಧ ಹಿಡಿಯಷ್ಟು ಬಟಾಣಿನ ಹಾಕೊಂಡಿದೀವಿ. ಬಟಾಣಿ ಹಾಕೊಂಡು ಫ್ರೈ ಮಾಡ್ಕೊಂಡು ಆದ ನಂತರ ಮಿಕ್ಸಿ ಮಾಡಿದಂತಹ ಮಸಾಲೆ ಏನಿದೆ ಅದನ್ನ ನಾವು ಹಾಕೊಳ್ಬೇಕು. ಮಸಾಲೆ ಹಾಕೊಂಡಾದ್ಮೇಲೆ ಗ್ರೈಂಡಿಂಗ್ ಇರುವಂತಹ ಸ್ವಲ್ಪ ಮಸಾಲೆಗೆ ನೀರು ಮಿಕ್ಸ್ ಮಾಡಿ ಹಾಕೊಳ್ಬೇಕು. ಹಾಕೊಂಡು ಅದನ್ನ ತಿರುಗಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಮಿಕ್ಸ್ ಆದ ನಂತರ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನ ಬೇಯಿಸ್ಕೊಂಡು ಅದಕ್ಕೆ ಮತ್ತೆ 2 ಹೆಚ್ಕೊಂಡಿರುವಂತಹ ಟೊಮೆಟೊನ ಹಾಕಿ ಆ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಮತ್ತೆ ಅದನ್ನೊಂದು ಸ್ವಲ್ಪ ಕುದಿ ಬರಿಸಿ ಅದಕ್ಕೆ 1 ಸ್ಪೂನ್ ಅರಿಶಿಣ, ಗರಂ ಮಸಾಲೆ 1 ಸ್ಪೂನ್ ಹಾಕಿ ಅದನ್ನ ಮತ್ತೆ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಾವು ಇಲ್ಲಿ ಅಕ್ಕಿಯನ್ನು ತಗೊಂಡಿದೀವಿ. ಇಷ್ಟು ಅಂತ ಹೇಳಿದ್ರೆ 2 ಲೋಟ ಅಕ್ಕಿನ ತಗೊಂಡಿದೀವಿ. 2 ಲೋಟ ಅಕ್ಕಿ ಹಾಕಿದ್ಮೇಲೆ ಮಸಾಲೆಗೆ ಅದನ್ನ ಮಿಕ್ಸ್ ಮಾಡ್ತಾ ಇದೀವಿ. 2 ಲೋಟ ಅಕ್ಕಿಗೆ ನಾವಿಲ್ಲಿ 3.5 ಲೋಟ ನೀರ್ ಹಾಕ್ತಾ ಇದೀವಿ. ಯಾಕಂದ್ರೆ ಈಗಾಗ್ಲೇ ಮಸಾಲೆ ಸ್ವಲ್ಪ ನೀರ್ ಹಾಕಿರೋದ್ರಿಂದ ಅರ್ಧ ಲೋಟ ಕಮ್ಮಿನೇ ಹಾಕಿ ಅದೆಲ್ಲ ಮಿಕ್ಸ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪನ್ನ ಅದಕ್ಕೆ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿದ ನಂತರ 3 ವಿಷಲ್ ಆದ್ಮೇಲೆ ಅದನ್ನ ತೆಗೆದ್ರೆ ಸಖತ್ತಾಗಿರುವಂತಹ ಟೊಮೆಟೊ ಬಾತು ರೆಡಿ ಆಗಿರುತ್ತೆ. ಇದು ನೋಡ್ಲಿಕ್ಕಷ್ಟೇ ಚೆನ್ನಾಗಿಲ್ಲ, ಬಹಳ ಮಸಾಲೆ ತುಂಬಾ ಮೈಲ್ಡ್ ಆಗಿರುತ್ತೆ ಮತ್ತೆ ಬಹಳ ಟೇಸ್ಟ್ ಆಗಿರುತ್ತೆ. ಇದನ್ನೆಲ್ಲ ಒಮ್ಮೆ ಚಂದ ಮಾಡಿ ಕಲ್ಸ್ಕೊಳ್ಳಿ. ಎಲ್ಲ ಮಸಾಲೆನೂ ಚೆನ್ನಾಗಿ ಕಲ್ಸ್ಕೊಂಡಾದ ನಂತರ ಅದನ್ನ ಒಂದು ತಟ್ಟೆಗೆ ಹಾಕೊಂಡು ಸರ್ವ್ ಮಾಡ್ಕೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರ್ಯಾರು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.